ತನಕ್ಕೆ ಯಾರು ಬೇಕಾದ್ರೂ ಬರ್ಬೋದಲ್ವಾ ಅನು? ಏಯ್, ಯಾಕೆ ಹೀಗೆ ಮಾತಾಡ್ತಿದ್ಯಾ? ನನ್ನ ಮೇಲೆ ಕೋಪನಾ? ಇನ್ನೇನ್ ಮತ್ತೆ ಟೋಟಲಿ ಮರ್ತೇ ಹೋಗ್ಬಿಟ್ಟೆ ಅಲ್ವಾ ನೀನು? ಇಲ್ಲ ಕಣೆ, ಅಪ್ಪ ಅಮ್ಮ ಸಂಪತ್ತೆಲ್ಲ ಬಂದಾಗ ನಾನು ಇಮಿಡಿಯೇಟ್ ಆಗಿ ನಿನಗೆ ಕಾಲ್ ಮಾಡೋಣ ಅಂತ ಅನ್ಕೊಂಡೆ ಅಷ್ಟೇ. ಮಾಡ್ದಾ? ನಿನಗ್ ನಾನ್ ಕಾಲ್ ಮಾಡಿದ್ರೆ ಎಲ್ಲಿ ನಿಂಗೆ ಡಿಸ್ಟರ್ಬ್ ಆಗುತ್ತೋ ಅಂತ ಸುಮ್ನಾಗ್ತೀನಿ ಅಷ್ಟೇ. ಕೆಲವೊಂದ್ಸಲ ನಿಮ್ ಮನೆಗೆ ಬಂದು ನೇರವಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅನ್ಸುತ್ತೆ. ಆದ್ರೆ ನಾನು ಅಲ್ಲಿಗೆ ಬಂದಾಗ ನೀನ್ ಇವಾಗ ಕೇಳಿದ್ಯಲ್ಲ, ಏ ರಮ್ಯಾ ನೀನೇನ್ ಇಲ್ಲಿ ಅಂತ, ಹಂಗ್ ಕೇಳ್ಬಿಟ್ರೆ? ರಮ್ಯಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನ್ ನಿನ್ ಮೇಲೆ ಚಾಡಿ ಹೇಳ್ತಿಲ್ಲ ಅನು. ನಿನಗ್ ನನ್ ಜೊತೆ ಮಾತಾಡೋ ಮೂಡ್ ಇದೆಯೋ ಇಲ್ವೋ, ಆ ಪರಿಸ್ಥಿತಿಯಲ್ಲಿ ನೀನ್ ಇದೆಯೋ ಇಲ್ವೋ ಅನ್ನೋದೇ ಚಿಂತೆ. ಈಗ ಸಂಪತ್ ಅಲ್ಲಿದ್ದಾನಲ್ವಾ, ನಿಮಿಷಕ್ಕೂ ನಿನ್ ಬಗ್ಗೆ ಅಪ್ಡೇಟ್ ಕೊಡ್ತಿರ್ತಾನೆ. ನೀನ್ ಇಲ್ಲಿ ದೇವಸ್ಥಾನಕ್ ಬರ್ತಿದ್ಯಾ ಅಂತ ಗೊತ್ತಾಯ್ತು. ತಪ್ಪು ತಿಳ್ಕೊಬೇಡ ಅನು. ನಿಮ್ ಮನೇಲಿ ಮನ್ಸು ಬಿಚ್ಚಿ ಮಾತಾಡೋಕ್ ಆಗಲ್ಲ ಕಣೆ. ಅದಕ್ಕೆ ಇಲ್ಲಿಗೆ ಬಂದೆ. ನನ್ ಜೊತೆ ಸ್ವಲ್ಪ ಹೊತ್ತು ಇರೋ ಅಷ್ಟು ಟೈಮ್ ಇದೆಯಾ ನಿನ್ಗೆ? ಹೀಗೆಲ್ಲ ಮಾತಾಡ್ಬೇಡ್ವೆ, ಬಾ ಕುತ್ಕೋ. ಹೇಗಿದ್ಯಾನು? ಏನಾಯ್ತೆ? ಎಷ್ಟು ಕಾಮನ್ ಆಗಿರೋ ಪ್ರಶ್ನೆ ಅಲ್ವಾ? ಯಾರನ್ನಾದ್ರೂ ನೋಡಿದ್ರೆ ಒಬ್ರು ಹೇಗಿದ್ದೀರಾ ಅಂತ ಕೇಳೋದು, ಇನ್ನೊಬ್ರು ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋದು. ಆದ್ರೆ ರಮ್ಯಾ, ನಾನು ಹೇಗಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ ಕಣೆ. ಪ್ಲೀಸ್ ಅಮ್ಮ, ಆ ಎವಿಡೆನ್ಸ್ ನನಗೆ ಕೊಟ್ಬಿಡಿ. ನಾನು ನನ್ನ ಇನ್ಫ್ಲೂಯೆನ್ಸ್ಗಳನ್ನೆಲ್ಲ ಬಳಸ್ಕೊಂಡು ಮುಚ್ಚೋಗಿರೋ ಕೇಸ್ನ ರಿಓಪನ್ ಮಾಡಿಸ್ತೀನಿ. ನಿನ್ನ ಇನ್ಫ್ಲೂಯೆನ್ಸ್ ಅಂದ್ರೆ ಅದು ನಿನ್ ದಾದನ್ ಇನ್ಫ್ಲೂಯೆನ್ಸೇ ಹರ್ಷ. ನಮ್ ಸುತ್ತಮುತ್ತ ಇರೋ ಸರ್ವಸ್ವವು ನಿನ್ ದಾದ ಕಟ್ಬೆಳ್ಸಿದ್ದೇ ಈಗಿರೋದು. ಇಲ್ಲಿ ಹರ್ಷವರ್ಧನ್ ಯಾರು ಅಂದ್ರೆ ರಾಜವರ್ಧನ್ ಮಗ ಅಂತ ಯಾರು ಐಡೆಂಟಿಫೈ ಮಾಡಲ್ಲ. ಆರ್ಯವರ್ಧನ್ ತಮ್ಮ ಅಂತಾರೆ. ನನ್ನನ್ನು ಆರ್ಯವರ್ಧನ್ ಅಮ್ಮ ಅಂತಾರೆ. ಇನ್ ಯಾವ ಇನ್ಫ್ಲೂಯೆನ್ಸ್ ಬಳಸಿ ಏನ್ ಮಾಡ್ತೀಯ ನೀನು? ಅಂದ್ರೆ ದಾದನ ಯಾರಿಂದ ಏನು ಮಾಡಕ್ಕಾಗಲ್ಲ ಅಂತಾನ? ಅಲ್ಲಿ ಅತ್ತಿಗೆ ನೋಡಿದ್ರೆ ದಿನಕ್ಕೆ ಒಂದೊಂಥರ ಆಡ್ತಿದ್ದಾರೆ. ನೀವು ನೋಡಿದ್ರೆ ನನ್ನನ್ನು ಒಂದು ಹೆಜ್ಜೆ ಮುಂದಕ್ಕೆ ಇಡೋಕ್ ಬಿಡ್ತಿಲ್ಲಲ್ಲಮ್ಮ. ಬೆಳಗ್ಗೆದ್ದು ಆಫೀಸ್ಗೆ ಹೋಗೋದು, ಮನೆಗೆ ಬಂದು ಮಲ್ಗೋದು, ಜಗತ್ತಿನ ಮುಂದೆ ಎಲ್ಲ ಸರಿಯಾಗಿದೆ ಅಂತ ತೋರಿಸ್ಕೊಳ್ಳೋದು. ಯಾಕಮ್ಮ ಬೇಕು ಈ ಬದುಕು? ಅರ್ಧಕ್ಕರ್ಧ ಜಗತ್ತು ಹೀಗೆ ಬದುಕೋದು ಅಂತ ಅರ್ಥ ಮಾಡ್ಕೊಂಡವನ್ಗೆ ನೆಮ್ಮದಿ ಸುಲಭವಾಗಿ ಸಿಗುತ್ತೆ ಹರ್ಷ. ನನಗೆ ನೆಮ್ಮದಿ ಇಲ್ಲಮ್ಮ. ನನಗೆ ಬೇರೆಯವ್ರು ಹೇಗೆ ಬದುಕ್ತಾರೆ ಅನ್ನೋದು ನನಗೆ ಬೇಡ. ನನಗೆ ಬೇಕಾಗಿರೋದು ಏನ್ ಗೊತ್ತಾ? ತಪ್ಪು ಮಾಡಿದವರಿಗೆ ಶಿಕ್ಷೆ. 22 ವರ್ಷಗಳ ಕೆಳಗೆ ಯಾರ್ಯಾರು ಎಲ್ಲೆಲ್ಲಿ ಸೇರ್ಬೇಕಿದ್ರೋ ಅಟ್ಲೀಸ್ಟ್ ಈಗ್ಲಾದ್ರೂ ಅವ್ರು ಆ ಜಾಗಕ್ಕೆ ಸೇರ್ಲಿ ಅಮ್ಮ. ಜೈಲಲ್ಲಿ ಇರ್ಬೇಕಾದವರು ಜಲಂಧರ್ ಅಲ್ಲಮ್ಮ. ಅದ್ಯಾರು ಅಂತ ನಿಮಗೂ ಗೊತ್ತು, ನನಗೂ ಚೆನ್ನಾಗಿ ಗೊತ್ತು. ಅದು ರಾಂಗ್ ನಂಬರ್. ಅಲ್ಲಲ್ಲ, ರಾಂಗ್ ರೂಮು. ಅದು ಇಷ್ಟು ದೊಡ್ಡ ಮನೆಯಲ್ಲಿ ಯಾವ ರೂಮ್ ಎಲ್ಲಿದೆ ಅಂತಾನೆ ಗೊತ್ತಾಗ್ಲಿಲ್ಲ. ಫುಲ್ ಕನ್ಫ್ಯೂಸ್ ಆಗೋಯ್ತು. ಸಾರಿ ಅಮ್ಮ, ಸಾರಿ ಸರ್. ನೋಡು ಎಂತ ಅನಾಹುತ ಮಾಡ್ತೀಯ. ಅಮ್ಮ, ನಿಮ್ಮ ಹತ್ರ ಇರೋ ಎವಿಡೆನ್ಸ್ ಎಲ್ಲ ನನಗೆ ಕೊಡಿ ಅಮ್ಮ. ದಯವಿಟ್ಟು ಕೊಡಿ ಹರ್ಷ. ಪ್ಲೀಸ್ ಅಮ್ಮ. ಸರಿ. ಅಪ್ಪ,
ಈ ಮನೇಲಿ ಮಾತೆತ್ತಿದ್ರೆ ಪೊಲೀಸು ಜೈಲು ಅಂತಾರೆ. RS ಅವ್ರು ನೋಡಿದ್ರೆ ಗನ್ನಿಟ್ಕೊಂಡು ಫೈರ್ ಮಾಡ್ತಾರೆ. ಪಾಪನು ಈ ಮನೇಲಿ ಹೇಗಿದ್ದಾಳೋ ಏನೋ, ಒಟ್ಟಾರದಲ್ಲಿ ಗುಬ್ಬಿ ಹಂಗಿದ್ಲು. ಈ ಮನೇಲಿ ನಡೆಯೋದನ್ನೆಲ್ಲ ಅದು ಹೇಗೆ ಸಹಿಸ್ಕೊಂಡಿದ್ದಾಳೋ ಏನೋ. ತಗೋ. ಈಗ ತಾನೇ ಜೋಗ್ತಾವ ಸಿಕ್ಕಿದ್ರು. ಅವ್ರ ಮಾತುಗಳು ಧೈರ್ಯ ಕೊಡುತ್ತೆ ಹೊರತು ಕ್ಲಾರಿಟಿ ಕೊಡ್ಲಿಲ್ಲ. ಆ ತಾಯಿನೇ ನನ್ನ ಕೈ ಹಿಡಿದು ಮುಂದೆ ನಡೆಸ್ತಾಳೆ ಅಂತ ಹೇಳ್ತಿದ್ದಾಳೆ. ಆದ್ರೆ ಯಾವ್ದು ಸರಿಯಾದ ದಾರಿ ಅಂತಾನೆ ಅರ್ಥ ಆಗ್ತಿಲ್ಲ ಕಣೆ. ನನ್ನ ಮನ್ಸೆ ನನಗ್ ಮೋಸ ಮಾಡ್ತಿದೆ ಅಂತ ಅನಿಸ್ತಾ ಇದೆ. ಪ್ರೀತಿಸೋ ವ್ಯಕ್ತಿನ ಅದೇ ಸಮಯದಲ್ಲಿ ದ್ವೇಷಿಸೋದು ಹೇಗೆ? ಎಮೋಷನಲಿ ಯೋಚನೆ ಮಾಡಿದ್ರೆ ಅದ್ಯಾವುದು ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಆದ್ರೆ ನನಗಿರೋ ಜವಾಬ್ದಾರಿನ ನೆನೆಸ್ಕೊಂಡ್ರೆ ಮಾಡ್ಲೇಬೇಕು ಅಂತ ಅನಿಸ್ತಾ ಇದೆ. ಆರ್ಯಸನ್ನ ನಾನು ಪ್ರೀತಿಸೋದು ಎಷ್ಟು ನಿಜಾನೋ, ಅವ್ರ ನಿಜವಾದ ಮುಖನ ಇಡೀ ಜಗತ್ತಿನ ಮುಂದೆ ತರೋದು ಅಷ್ಟೇ ಮುಖ್ಯ. ನಾನು ಆರ್ಯ ಸರ್ಗೆ ಐ ಲವ್ ಯು ಅನ್ನೋದಕ್ಕಿಂತ ಹೆಚ್ಚಾಗಿ ಐ ಟ್ರಸ್ಟ್ ಯು ಅಂತಾನೆ ಹೇಳಿದ್ದೀನಿ ಕಣೆ. ಅಷ್ಟು ನಂಬಿದಂತ ವ್ಯಕ್ತಿ ಈಗ ಇಂಥವ್ರು ಅಂತ ಗೊತ್ತಾದ್ಮೇಲೆ ನನಗೇನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಲಾಸ್ಟ್ ಟೈಮ್ ನಿನ್ ಮಾತಲ್ಲಿ ದುಃಖ ಇದ್ರು ಏನ್ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಇತ್ತು. ಇವಾಗ ಏನಾಯ್ತು ಅನು? ನೀನ್ ಆರ್ಯ ಸರ್ ಪರವಾಗಿ ಮಾತಾಡ್ತಿರೋ ಆಗಿದೆ. ಆರ್ಯ ಸರ್ ನನಗೆ ಪರಿಚಯ ಆದಾಗಿಂದ ಅವ್ರು ಯಾವತ್ತೂ ನನಗೆ ಹರ್ಟ್ ಮಾಡಿಲ್ಲ, ನನಗೆ ನೋಯಿಸೋ ಅಂತ ಮಾತು ಆಡಿಲ್ಲ. ನನ್ನ ಅಪ್ಪ ಅಮ್ಮನ ಜೊತೆಗೂ ಗೌರವದಿಂದಾನೇ ನಡ್ಕೊಂಡಿದ್ದಾರೆ. ಆದ್ರೆ ನಾನೀಗ ಅವ್ರ ವಿರುದ್ಧವಾಗಿ ನಿಂತಿದ್ದೀನಿ. ನೆನ್ನೆ ಅಂತೂ ನಾನೇ ನನ್ನ ಕೈಯಾರೆ ಅವ್ರನ್ನ ಶೂಟ್ ಮಾಡ್ಬಿಡ್ತೀನಿ ಅಂತ ಅನಿಸ್ತಿತ್ತು ರಮ್ಯಾ. ನನ್ನ ಮನ್ಸು ನನ್ನ ಹಿಡಿತದಲ್ಲೇ ಇರಲಿಲ್ಲ. ಅನು, ನಿನ್ಗೆ ಈ ತರ ಎಲ್ಲ ಆದಾಗ ಒಬ್ಳೆ ಮನ್ಸಲ್ಲಿ ಇಟ್ಕೊಂಡು ಕಷ್ಟ ಪಡ್ಬೇಡ ಕಣೆ. ಯಾರ ಹತ್ರ ಆದ್ರೂ ಮಾತಾಡು. ಹರ್ಷ ಸರೋ, ಮೀರಾ ಮ್ಯಾಮೋ ಅಥವಾ ನಾನು ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ ಕಣೆ. ನಿನ್ ಜೊತೆ ಮಾತಾಡೋಕೆ ಕಾಯ್ತಿರ್ತೀನಿ ಕಣೆ. ಯಾವುದೇ ಮೆಸೇಜ್ ನೋಟಿಫಿಕೇಶನ್ ಬಂದ್ರು ನಿಂದೇ ಆಗಿರ್ಲಿ ಅನ್ಕೊಂತೀನಿ. ಆದ್ರೆ ಅದ್ಯಾವುದು ನಿಂದ ಆಗಿರಲ್ಲ. ಯಾಕೆ? ನಾನ್ ಕಾಲ್ ಮಾಡ್ಲಿಲ್ಲ ಅಂದ್ರೆ ನೀನ್ ಮಾಡ್ಬೋದಲ್ವಾ? ಆಗ್ಲೇ ಹೇಳಿದ್ನಲ್ಲ ನಾನು, ಅದೇ ಹಿಂಜರಿಕೆ. ಎಷ್ಟೇ ಆದ್ರೂ ನೀನು ಗಂಡನ ಮನೇಲಿ ಇರೋಳು. ಯಾವ ಸಂದರ್ಭದಲ್ಲಿ ಎಲ್ಲಿ ಸಿಗಾಕೊಂಡಿರ್ತೀಯೋ ಅಂತ ಸುಮ್ನಾಗ್ಬಿಡ್ತೀನಿ. ನೀನೇ ಯಾವತ್ತಾದ್ರೂ ಕಾಲ್ ಮಾಡ್ಬೋದು ಅಂತ ನಂಬಿ ಕಾಯ್ತಿರ್ತೀನಿ. ಸಾರಿ ಕಣೆ ರಮ್ಯಾ. ಯಾವ್ದೋ ದೊಡ್ಡ ಗುರಿನ ಮುಟ್ಟೋದಕ್ಕೆ ಹೋಗಿ ಲೈಫಲ್ಲಿ ಸಣ್ಣ ಪುಟ್ಟ ಸಂತೋಷಗಳನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ. ನಮ್ಮ ಒಟಾರ ಟೆರೆಸ್ಸು, ನಮ್ಮ ಹರ್ಟೆ, ಕೆಮ್ಮಣ್ಣನ ಕೆಮ್ಮು, ನಲ್ಲಿ ಜಗಳ, ಇದೆಲ್ಲಾನು ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಕಣೆ. ಮಿಸ್ ಮಾಡ್ಕೊಂತಿರೋದನ್ನೆಲ್ಲ ಮತ್ತೆ ಪಡ್ಕೊಳ್ಳೋಕೆ ಯಾವತ್ತೂ ಲೇಟ್ ಆಗಲ್ಲ ಅನು. ನೀನ್ ಅದನ್ನೆಲ್ಲ ಮತ್ತೆ ಪಡ್ಕೋಬಹುದು. ಲೇಟ್ ಅಂತ ಅಲ್ದೇ ಇದ್ರು ಪರಿಸ್ಥಿತಿ ಈಗ ಮೊದ್ಲಿನ ಹಾಗಿಲ್ಲ ಕಣೆ. ಈಗ ನಾನು ಇವಾಗ ನಿನ್ಗೇನಾಯ್ತಾನು? ಏನಿಲ್ಲ ಕಣೆ. ಜೋಗ್ತಾವ ಆಗ್ಲೇ ಹೇಳ್ದಾಗೆ ಆ ತಾಯಿನೇ ನನ್ನ ಜೊತೆ ನಿಂತು ಕಾಪಾಡ್ತಾಳೆ ಅಂತ ನಂಬಿದ್ದೀನಿ.
ರಮ್ಯಾ, ಅಪ್ಪ ಅಮ್ಮ ನಮ್ಮನೇಲೇ ಇದ್ದಾರೆ, ನೀನು ಬಾ, ಅಲ್ಲೇ ಇರು. ಇಲ್ಲ ಅನು, ನಾನು ಬಂದು ಏನು ಮಾಡಲಿ? ನಿನ್ನ ಜೊತೆ ಮಾತಾಡಬೇಕಿತ್ತು, ಮಾತಾಡಿದೆ. ನಾನು ದರ್ಶನ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ಸರಿ ಆಯ್ತು. ಆಮೇಲೆ ಜಲಂಧರ್ ಅವ್ರ ವಿಷಯದಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ನಾನು ನಿರ್ಧಾರ ಮಾಡಿದ್ದೇನೆ ಕಣೆ. ಬಹುಶಃ ಅದೇ ಸರಿ ಅನ್ಸುತ್ತೆ. ನಾನು ಹಾಗೆ ಮಾಡ್ತೀನಿ. ನಾ ಹೊರಡ್ತೀನಿ. ಹುಷಾರ್. ಬರ್ತೀನಿ. ಹಲೋ, ಜೇಂಡೆ ಜೇಂಡೆ ಮಾತಾಡು, ನನಗೆ ಗೊತ್ತು ನೀನೇ ಅಂತ. ಏ ಜೇಂಡೆ, ಎಲ್ಲಿದೆ ಮಾತಾಡು. ನಾ ಬರ್ತಿದ್ದೀನಿ ಆರ್ಯ. ಈಗ ಎಲ್ಲಿದೆಯಾ? ನಾನೇ ಬರ್ತೀನಿ. ಬೇಡ, ನೀನ್ ಬರಬೇಡ, ನಾನೇ ಬರ್ತೀನಿ. ನೀನ್ ಸಿಗು, ನನಗಿದೆ. ಬಾರೋ. ಏ ಕೇಶ, ಐ ಆಮ್ ಸೋ ಹ್ಯಾಪಿ. ಬಾ ಸಿಗೋಣ. ಲಿಖಿತ್, ಆಫೀಸಿಗೆ ಬೇಗ ನಡಿ. ನನ್ನ ಗೆಳೆಯ ಬರ್ತಿದ್ದಾನೆ. ಕೇಶವ್ ಜೇಂಡೆ ಬರ್ತಾ ಇದ್ದಾನೆ. ಬೇಗ ನಡಿ. Hi, sir. Oh, there you go, Meera. Sir? Right on time. Thank you, Meera. Sir, ಇಲ್ಲಿ ಯಾಕೆ ಬರಕ್ಕೆ ಹೇಳಿದ್ರಿ? ಫೋನಲ್ಲಿ ಮಾತಾಡೋದು ಬೇಡ ಅನಿಸ್ತು. ಆ್ಯಂಡ್ ಆಫೀಸ್ಗಿಂತ ಇದೇ ಬೆಟರ್ ಪ್ಲೇಸ್. ಆಲ್ಸೋ ಅನುವತ್ಗೆ ಕೂಡ ಇದೇ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅನು ಇಲ್ಲಿಗೆ ಬಂದಿದ್ದಾಳ? ಯಾ ಮೀರಾ, ಇನ್ಫ್ಯಾಕ್ಟ್ ನಾನು ಏನಕ್ಕೆ ಇಲ್ಲಿ ಬರಕ್ಕೆ ಹೇಳಿದೆ ಅಂದರೆ, ಜಲಂಧರ್ ಕೊಟ್ಟಿರೋ ಡಾಕ್ಯುಮೆಂಟ್ಸ್ನ ನಾನು ಅಮ್ಮನ ಕೈಯಿಂದ ತಗೊಂಡಿದ್ದೀನಿ. ಆದರೆ ಅನುವತ್ಗೆ ಕೆಲವೊಂದ್ಸಲ ನಮ್ಮ ಜೊತೆ ಟೀಮ್ ಅಪ್ ಆಗಿ ಎಲ್ಲದಕ್ಕೂ ಒಪ್ಕೊಂತಾರೆ. ಬಟ್ ನೆಕ್ಸ್ಟ್ ಮೂಮೆಂಟ್ ಬೇರೇನೋ ಮಾತಾಡ್ತಾರೆ. ಶಿ ಇಸ್ ರಿಯಲಿ ಕನ್ಫ್ಯೂಸ್ಡ್. ಬಟ್ ನಾವೇನೇ ಮೂವ್ ಮಾಡೋಕ್ಕೂ ಮೊದಲು ತುಂಬಾನೇ ಹುಷಾರಾಗಿರ್ಬೇಕು. ಆ ಜೇಂಡೆ ದಾದನ್ ಜೊತೆ ಸೇರಿದಿರೋ ಹಾಗೆ ನೋಡ್ಕೋಬೇಕು ನಾವು. ದಟ್ ಜೇಂಡೆ ಇಸ್ ಸೋ ಡೇಂಜರಸ್. ನಮ್ಮ ಆಟನ ನಮಗೆ ತಿರ್ಗಿಸ್ಬಿಟ್ನಲ್ಲ. ಎಸ್ ಸರ್, ಯು ಆರ್ ರೈಟ್. ಜೇಂಡೆ ನಾವ್ ಅಂದ್ಕೊಂಡಿದ್ದಕ್ಕಿಂತ ತುಂಬಾನೇ ಡೇಂಜರಸ್ ಆಗಿದ್ದಾರೆ. ಅದಕ್ಕೆ ಬಂದ್ರು. ಅದಕ್ಕೆ ಬಾವಾ, ಮೀರಾ, ನೀವಿಬ್ರೇನಿಲ್ಲಿ? ಹರ್ಷ ಸರ್ ಬರಕ್ ಹೇಳಿದ್ರು. ಅದಕ್ಕೆ ನಿಮ್ಮ ಹತ್ರ ಮಾತಾಡ್ಬೇಕಂತ ಇಲ್ಲಿಗೆ ಬಂದೆ. ನನಗೆ ನೀವು ಯಾವಾಗ ಯಾವ ರೀತಿ ಬಿಹೇವ್ ಮಾಡ್ತೀರಾ ಅನ್ನೋದೇ ಚಿಂತೆಗೆ ಹೋಗಿದೆ. ಪ್ಲೀಸ್ ಟೆಲ್ ಮಿ ಅದಕ್ಕೆ, ಆರ್ ಯು ರಿಯಲಿ ಇನ್ ದಿಸ್ ವಿತ್ ಅಸ್? ಆ ಜಲಂಧರ್ ಕೊಟ್ಟರು ಎವಿಡೆನ್ಸ್ ಜೊತೆ ನಾನು ಮುಂದುವರೆಯೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ಸಾಧ್ಯ ಆದರೆ ಸಹಾಯ ಮಾಡಿ ಅದಕ್ಕೆ. ಯಾಕಂದ್ರೆ ಎಲ್ಲ ಗೊತ್ತಿರೋ ಆ ಜಲಂಧರ್ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಅದು ಬಿಟ್ರೆ ಸರಿಯಾಗಿ ಎಲ್ಲ ಗೊತ್ತಿರೋದು ನಿಮಗ್ ಮಾತ್ರ. ನೀವು ಬಿಟ್ರೆ ಬೇರೆ ಯಾರು ಸಹಾಯ ಮಾಡಕ್ಕಾಗಲ್ಲ ಅದಕ್ಕೆ. ಯಾನು ಹರ್ಷ ಸರ್ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ.
ಈ ವಿಚಾರದಲ್ಲಿ ನಾವು ಪ್ರೊಸೀಡ್ ಆಗ್ಬೇಕು ಅಂದ್ರೆ ನಮ್ಗೆ ನಿನ್ ಹೆಲ್ಪ್ ಬೇಕೇ ಬೇಕು. ಹೇಳದ್ಗೆ ನೀವು ಸಹಾಯ ಮಾಡ್ತಿರೋ ಇಲ್ವೋ? ನಾನು ಸಹಾಯ ಮಾಡ್ಬೋದಾ? ಅರೆ ಯಾಕೇನಾಯ್ತು? ಯಾಕೆಲ್ರೂ ಗಾಬರಿ ಆಗಿದ್ದೀರಾ? ನಿಜ ಹೇಳ್ಬೇಕು ಅಂತಂದ್ರೆ ನಿಮ್ಮನ್ನು ನೋಡಿ ನನಗೆ ಆಶ್ಚರ್ಯ ಆಗ್ಬೇಕು. ಸರ್ ನೀವಿಲ್ಲಿ ಅದನ್ನ ನಾನು ನಿಮ್ಮನ್ನು ಕೇಳಬೇಕು. ನೀವು 3 ಜನ ಸೇರಿ ದೇವಸ್ಥಾನನೇ ಆಫೀಸ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ? ಅನು ಇಲ್ಲೇ ಇರ್ತಾಳೆ ಅಂತ ಗೊತ್ತಿತ್ತು, ಆದ್ರೆ ನೀವಿಬ್ರು ಇಲ್ಲಿರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನನ್ನು ಹೊಡ್ಕೊಂಡು ಬಂದ್ರ ಸರ್? ಕಾಲ್ ಮಾಡ್ಬೋದಿತ್ತಲ್ವಾ? ಖುಷಿ ಸುದ್ದಿನ ಫೋನಲ್ಲಿ ಹೇಳೋದಕ್ಕಿಂತ ನೇರವಾಗಿ ಬಂದು ಹೇಳಿದ್ರೇನೆ ಚಂದ, ಅದಕ್ಕೆ ಬಂದೆ. ಖುಷಿ ಸುದ್ದಿನ? ఏందದು? ಚೇಂಡೆ ಬರ್ತಿದ್ದಾನೆ. ಏನೆಲ್ಲ ಹೀಗಾಗೋದ್ರಿ? ಚೇಂಡೆ ಬರ್ತಿದ್ದಾನೆ, ಖುಷಿ ಸುದ್ದಿ ತಾನೆ? ಆಫ್ ಕೋರ್ಸ್ ಸರ್, ಖುಷಿ ಸುದ್ದಿನೇ. ವಾಟ್ ಅ ಗ್ರೇಟ್ ನ್ಯೂಸ್. ಐ ಆಮ್ ಸೋ ಹ್ಯಾಪಿ. ಅವನೇ ಫೋನ್ ಮಾಡಿದ್ದ, ಎಲ್ಲಿದ್ನೋ ಬರ್ಲಿ, ಬಂದ್ಮೇಲೆ ಇದೆ ಅವನಿಗೆ. ಹೌದು, ನೀವೇನೋ ಮಾತಾಡ್ತಿದ್ರಿ. ಏನೋ ಸಹಾಯ ಮಾಡ್ತೀರಾ ಅಂತ ಹರ್ಷ ಕೇಳ್ತಿದ್ದ. ಏನಾದ್ರೂ ಇದ್ರೆ ಹೇಳಿ, ನಾನು ಕೈ ಜೋಡಿಸ್ತೀನಿ. ಅಯ್ಯೋ ಸರ್, ನಿಮಗ್ ಗೊತ್ತಾಗೋಯ್ತಾ? ನಿಮಗ್ ಗೊತ್ತಾಗ್ಬಾರ್ದು ಅಂತಾನೆ ನಾವು ಸಪ್ರೇಟ್ ಆಗಿ ಮಾತಾಡ್ಕೋತಾ ಇದ್ವಿ. ನಿಮಗ್ ಗೊತ್ತಾಗ್ಬಾರ್ದು ಅಂತ ನಾವೆಷ್ಟೇ ಪ್ರಯತ್ನ ಪಟ್ರು ನಿಮಗ್ ಗೊತ್ತಾಗ್ಬಿಡ್ತಲ್ವಾ? ಆನಿವರ್ಸರಿ ಸರ್, ಹರ್ಷ ಬಾವ ಮತ್ತೆ ಮಾನ್ಸಿ ಅಕ್ಕನ್ ವೆಡ್ಡಿಂಗ್ ಆನಿವರ್ಸರಿ ಬಂತಲ್ವಾ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಯಾ ಸರ್, ಲಾಸ್ಟ್ ಇಯರ್ ಸೆಲೆಬ್ರೇಟ್ ಮಾಡಿದ್ವಲ್ಲ, ಅದಕ್ಕಿಂತ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಗುಡ್. ಆದ್ರೆ ಇದನ್ನ ನನ್ನಿಂದ ಮುಚ್ಚಿದ ಪ್ರಯೋಜನ? ನಿಮಗ್ ಸರ್ಪ್ರೈಸ್ ಕೊಡೋಣ ಅಂತ ಸರ್. ಸರ್ಪ್ರೈಸ್ ಕೊಡ್ಬೇಕಾಗಿದ್ದು ಹರ್ಷ ಮತ್ತೆ ಅತ್ತಿಗೆಗೆ. ಎನಿಹೋ, ಹರ್ಷ ಖುಷಿನಾ? ಯಾವ್ದಾದ? ಈಗ ನೀವು 3 ಜನ
ಇಲ್ಲೇ ಮೀಟಿಂಗ್ ಮುಂದುವರಿಸ್ತಿರೋ ಅಥವಾ ಆಫೀಸಿಗೆ ಬರ್ತಿರೋ? ನೀವು ಹೋಗಿರಿ ಸರ್, ನಂಗೆ ಹರ್ಷ ಭಾವನ ಜೊತೆ ಸ್ವಲ್ಪ ಕೆಲಸ ಇದೆ. ಫೈನ್. ಮೀರಾ, ಮೇಕ್ ಇಟ್ ಫಾಸ್ಟ್. ವಿ ಹ್ಯಾವ್ ಟು ರಿಸೀವ್. Yeah, yes.